ನೆನ್ನೆ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಸುದ್ದಿ ಅದು ಪರಪ್ಪನ ಅಗ್ರಹಾರ್ನಲ್ಲಿ ನಟ ದರ್ಶನ್ ಅವರು ಇರುವಂತಹ ಸುದ್ದಿ. ಬೆಳಗ್ಗೆ ಎದ್ದು ತಿಂಡಿಯನ್ನ ನಟ ದರ್ಶನ್ ತಿಂದಿದ್ದಾರೆ. ಈಗ ಉಪ್ಪಿಟ್ಟನ್ನ ತಿಂದಿದ್ದಾರೆ. ಅಂದ್ರೆ ಅವರ ದಿನಚರಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿ ತನಕ ಆರಾಮಾಗಿದ್ರು, ನೆನ್ನೆ ಜಾಮೀನ್ ಕ್ಯಾನ್ಸಲ್ ಆಯಿತು, ಅದಾದ್ಮೇಲೆ ಏನು ಹೇಗಿದ್ದಾರೆ ಅಂತ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಅವ್ರಗಳಿಗೋಸ್ಕರ ಈ ಸುದ್ದಿ ಹೇಗಿದ್ದಾರೆ ದರ್ಶನ್, ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ, ಉಪ್ಪಿಟ್ಟು ಮಾಡಿದ್ರಂತೆ. ಬ್ಯಾರೆಕ್ನಲ್ಲಿ ಕುಳಿತಿದ್ದಾರೆ ದರ್ಶನ್. ರಾತ್ರಿ ನಿದ್ರೆ ಮಾಡಿಲ್ಲ, ಓದಾಡ್ಬಿಟ್ಟಿದ್ದಾರೆ. ರಾತ್ರಿ ಚಪಾತಿ ಅನ್ನ ಸಾಂಬಾರನ್ನು ತಿಂದು ದಿನ ಮುಗಿಸಿದ್ರು. ಅಂದರೆ ನೆನ್ನೆ ನೈಟ್ ಅಲ್ಲೇ ಸ್ಟೇ ಆಗಿದ್ರು. ಲಕ್ಷ್ಮಣ್ ನಾಗರಾಜ್ ಜೊತೆ ದರ್ಶನ್ ಮಾತಾಡಿದ್ರಂತೆ. ಲೇಟ್ ನೈಟ್ವರೆಗೂ ಕೂಡ ಇಬ್ಬರ ಜೊತೆಗೆ ಮಾತಾಡಿದ್ದಾರೆ. ಅಂದರೆ ಅವರ ಸಂಗಡಿಗರಿದ್ದಾರಲ್ಲ ಅವರು. ಬೆನ್ನು ನೋವು, ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರಂತೆ. ಬೆನ್ನು ನೋವಿನ ಬಗ್ಗೆ ಜೊತೆಗಿರೋರ ಬಳಿ ನಟ ದರ್ಶನ್ ಮಾತಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಆಮೇಲೆ ಇನ್ನು ಹೆಚ್ಚಿನ ವ್ಯವಸ್ಥೆ ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಗೆಯೂ ಕೂಡ ಇನ್ನು ಮುಂದಕ್ಕೆ ಅವರಿಗೆ ಟ್ರೀಟ್ಮೆಂಟ್ನ ಫೆಸಿಲಿಟೀಸ್ ಇರಲ್ಲ. ನಿನ್ನೆ ಕೋರ್ಟ್ನಲ್ಲಿ ಜಡ್ಜ್ ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ಅದು ಏನೇ ಚಿಕಿತ್ಸೆ ಇದ್ರೂ ಕೋರ್ಟಿನ ಆವರಣದಲ್ಲೇ ಆಗಬೇಕು. ಚಿಕಿತ್ಸೆಯ ನೆಪಕ್ಕೋಸ್ಕರ ಈ ಒಂದು ಆರೋಪವನ್ನು ಹೊತ್ತಿರೋರನ್ನ ಹೊರಗೆ ಬಿಡಬೇಡಿ, ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನು ಪಡ್ಬೋದು, ಹೀಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಹೈಕೋರ್ಟ್ಗೆ ನೆನೆ ಚಾಟಿ ಕೂಡ ಬೀಸಿದ್ರು. ಈ ಬೆನ್ನಲ್ಲೇ ನಟ ದರ್ಶನ್ ಹೇಗಿದ್ದಾರೆ ಅಂದರೆ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ದಾರೆ, ಉಪ್ಪಿಟ್ಟಿತ್ತಂತೆ. ರಾತ್ರಿ ಅನ್ನ ಸಾಂಬಾರ್ ಚಪಾತಿಯನ್ನು ಊಟ ಮುಗಿಸಿದ್ದಾರೆ. ಆದರೆ ಒಂದಂತೂ ನಿಜ, ಈ ಹಣವಂತರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು, ಪ್ರಭಾವಿಗಳಿಗೆ ಕಾನೂನಿನ ಕುಡಿಕೆಯಿಂದ ಅವರೇನು ಬಚಾವಾಗ್ಬಿಡ್ತಾರೆ, ಏನೇ ದೊಡ್ಡ ದೊಡ್ಡ ಕೃತ್ಯ ಮಾಡಿದ್ರು ಜೈಲಿಂದ ಬೇಗ ಬಂದುಬಿಡ್ತಾರೆ ಅನ್ನೋ ಭಾವನೆ ಶ್ರೀಸಾಮಾನ್ಯರಲ್ಲಿತ್ತಲ್ಲ, ಅದು ಈ ಒಂದು ಕಳೆದ ತಿಂಗಳ 2 ಇನ್ಸಿಡೆಂಟ್ ಗಮನಿಸಿದಾಗ ಇಲ್ಲಪ್ಪ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಪ್ರೂವ್ ಆಯಿತು. 2 ಸುದ್ದಿ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒಂದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಆ್ಯಂಡ್ ನಟ ದರ್ಶನ್ ಅವರ ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. ಆರೋಪ ಇನ್ನೂ ಪ್ರೂವ್ ಆಗಿಲ್ಲ. ಆದರೆ ಪ್ರೂವ್ ಆಗೋ ತನಕ ಚಿಕ್ಕ ಪುಟ್ಟ ಕಾರಣಗಳನ್ನು ಕೊಟ್ಟು ಅವ್ರಿಗೆ ಬೆನ್ನೋವು, ಸೊಂಟ ನೋವು, ತಲೆನೋವು, ಸಿಂಗಲ್ ಪೇರೆಂಟ್ ಇದು ಯಾವುದು ಕೂಡ ಕಾನೂನಿನ ಮುಂದೆ ಅಥವಾ ಈಗ ಆರೋಪಿಗಳಿಗೆ ಇದೇ ಒಂದು ರೀಸನ್ ಆಗಬಾರ್ದು ಜಾಮೀನು ಸಿಗೋಕೆ. ಈ ಹಿಂದೆ ಕೊಟ್ಟಿದ್ದ ಖೈದಿ ಸಂಖ್ಯೆಯನ್ನೇ ಈಗಲೂ ಕೂಡ ಜೈಲಾಧಿಕಾರಿಗಳು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಒಂದೇ ಬ್ಯಾರೆಕ್ನಲ್ಲಿ ದರ್ಶನ್ ಜೊತೆಗೆ ಇನ್ನೂ 4 ಇದ್ದಾರೆ. ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಒಂದೇ ಬ್ಯಾರೆಕ್ನಲ್ಲಿದ್ದಾರೆ. ಓಕೆ, ಒಂದು ಗ್ಯಾಂಗ್, ಮಾತಾಡ್ಲಿಕ್ಕೆ ಸರಿಯಾಗುತ್ತೆ ಅವ್ರಿಗೆ. ಅಡ್ಮಿಷನ್ ಬ್ಯಾರೆಕ್ನಲ್ಲಿ 4 ಆರೋಪಿಗಳಿದ್ದಾರೆ. ದರ್ಶನ್ ಸೇರಿ 4 ಕ್ವಾರಂಟೈನ್ ಸೆಲ್ನಲ್ಲಿ ಸದ್ಯ ಇದ್ದಾರೆ. ದರ್ಶನ್ ಖೈದಿ ನಂಬರ್ 6106 ನಂಬರ್ ನೆನ್ಪಿಟ್ಕೊಳ್ಳಿ, ಯಾಕೆ ಅಂತ ಹೇಳ್ತೀನಿ. 6106 ಈ ಹಿಂದೆ ಕೊಟ್ಟಿದ್ದಂತಹ ನಂಬರ್ನೇ ಈಗಲೂ ಕೂಡ ಕೊಟ್ಟಿದ್ದಾರೆ. ಒಂದೇ ಬ್ಯಾರೆಕ್ನಲ್ಲಿ ದರ್ಶನ್ ಜೊತೆಗೆ ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಅಂದರೆ ಈ ಪ್ರಕರಣದ ಆರೋಪಿಗಳು ಒಂದೇ ಬ್ಯಾರೆಕ್ನಲ್ಲಿ ಇದ್ದಾರೆ. ಒಟ್ಟು 4 ಅಡ್ಮಿಷನ್ ಬ್ಯಾರೆಕ್ನಲ್ಲಿ ಇದ್ದಾರೆ. ಒಟ್ಟು 4 ಆರೋಪಿಗಳು. ಓಕೆ, ಈಗ 6106 ಈ ನಂಬರಿಗೆ ಬರ್ತೀನಿ. ಹಳೆ ನಂಬರು ಕೂಡ ಇದೇ ಇತ್ತು, ಈಗಲೂ ಅದನ್ನೇ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ನಂಬರ್ ಚೇಂಜ್ ಮಾಡಬೇಕು ಅನ್ನೋ ಅಗತ್ಯ ಇರಲ್ಲ. ಅವರು ಆರೋಪ ಹೊತ್ತಿದ್ರೂ ಕೂಡ ಆರೋಗ್ಯದ ನೆಪ ಒಡ್ಡಿ ಜಾಮೀನಿನ ಮುಖಾಂತರ ಹೊರಗಿದ್ರು. ಬಟ್ ನೋಡಿ, ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ. ಆರೋಗ್ಯದ ನೆಪ ಒಡ್ಡಿ ಹೊರಗೋದಂಥವ್ರು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ, ಯಾವ್ಯಾವ ಚಟುವಟಿಕೆಯಲ್ಲಿ ತೊಡಕೊಂಡಿದ್ರು ಜಡ್ಜ್ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ. ಇದನ್ನ ನೋಡಿಲ್ಲ ಅನ್ನೋಂಗಿಲ್ಲ. ಸೊಂಟ ನೋವು, ಒಂದು ಆಪರೇಷನ್ ಆಗಬೇಕು ಅಂದರೆ ಬೆನ್ನು ನೋವು ಅಂತ ಹೋದಂಥವ್ರು, ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾದರು, ಹಲವಾರು ಕಡೆ ಒಂದು ವಿದೇಶದ ಟ್ರಿಪ್ಗಳನ್ನು ಮಾಡಿದ್ರು, ಟೆಂಪಲ್ ರನ್ಗಳಾಯಿತು, ಫಂಕ್ಷನ್ಸ್ಗಳಾಯಿತು, ಪಾರ್ಟಿಗಳಾಯಿತು. ಸೊ ಇಂತಹ ಒಂದು ದೊಡ್ಡ ಆರೋಪವನ್ನು ಹೊತ್ತಿರುವಂಥವ್ರು, ಕೊಲೆ, ಮರ್ಡರ್, ಅದು ಕೂಡ ಬ್ರೂಟಲ್ ಮರ್ಡರ್. ಇದರಲ್ಲಿ ಆರೋಪಿ ನಂಬರ್ 1, ಆರೋಪಿ ನಂಬರ್ 2 ಇಷ್ಟೊಂದು ಆರಾಮಾಗಿ ಓಡಾಡ್ತಾರೆ ಅಂದರೆ ನಾವು ಜನಕ್ಕೆ ಏನು ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಸಹಜವಾಗಿ ಜನರಿಗೆ ಏನು ಅನ್ನಿಸ್ತಾ ಇತ್ತು ಹೇಳಿ, ದುಡ್ಡಿದ್ದಂಥವ್ರು ಹೊರಗೆ ಬರ್ತಾರೆ ಬಿಡ್ರಪ್ಪ ಅಂತ. ಇದು ಯಾವುದು ಕೂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಪ್ರೂವ್ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಆಮೇಲೆ ಇವೆಲ್ಲವೂ ನಾನು ಹೇಳ್ತಾ ಇರೋದು ಕೇವಲ ಜಾಮೀನಿಗೆ ಸಂಬಂಧಪಟ್ಟಂತೆ. ಆರೋಪ ಪ್ರೂವ್ ಆಗಿಲ್ಲ, ಪ್ರೂವ್ ಏನಾಗುತ್ತೆ, ಇವ್ರು ಏನು ಚಾರ್ಜ್ ಶೀಟ್ ಕೊಡ್ತಾರೆ, ಇವೆಲ್ಲವೂ ಮುಂದಕ್ಕೆ. ಬಟ್ ಜಾಮೀನಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀವಿ. ಓಕೆ, ಅದಕ್ಕೂ ಮುಂಚೆ ನಾನೊಂದು ಹೇಳಿದ್ದೆ, ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರ ಗೌಡ ಏಕಾಂಗಿ ಜೈಲಿಗೆ ಬಂದಾಗಿಂದ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಪವಿತ್ರ ಗೌಡ ನೆನ್ನೆ ಪೂಜೆ ಎಲ್ಲ ಮಾಡಿದ್ರು, ಯಾವುದು ಕೂಡ ಫಲ ಕೊಟ್ಟಿಲ್ಲ, ಯಾರೊಂದಿಗೂ ಮಾತಾಡ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ. ರಾತ್ರಿ ಊಟ ಮಾಡದೆ ಬೆಳಗಿನವರೆಗೂ ಕೂಡ ಪವಿತ್ರ ಗೌಡ ಚಡಪಟಿಕೆ. ದರ್ಶನ್ ಅವ್ರ ಪಾಡಿಗೆ ಊಟ ಮಾಡಿದ್ದಾರೆ, ಇವ್ರು ಊಟ ಮಾಡಿಲ್ವಂತೆ ಮೇಡಮ್ಮು. ಬೆಳಗಿನ ಜಾವ ನಿದ್ದೆಗೆ ಪವಿತ್ರ ಗೌಡ ಜಾರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರ ಗೌಡ ಏಕಾಂಗಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ, ಯಾರೊಂದಿಗೂ ಮಾತಾಡ್ತಾ ಇಲ್ಲ. ಅಂದರೆ ಅವ್ರಿಗೆ ಯಾರು
ಸಹಪಾಠಿಗಳಿಲ್ಲ. ದರ್ಶನ್ ಅವರಿಗೆ ಒಂದು 4 ಜನ ಇದೇ ಪ್ರಕರಣದಲ್ಲಿರುವಂಥವ್ರು ಬಹಳ ಅತ್ಯಾಪ್ತರು ಒಂದೇ ಕಡೆ ಇದ್ದಾರೆ, ಮಾತಾಡಕ್ಕೆ ಸಿಕ್ಕಿದ್ದಾರೆ. ಪವಿತ್ರ ಗೌಡ ಅವರಿಗೆ ಯಾರು ಸಿಕ್ಕಿದ್ದಾರೆ? ಯಾರು ಸಿಕ್ಕಿಲ್ಲ. ರಾತ್ರಿ ಎಲ್ಲ ನಿದ್ರೆ ಬಿಟ್ಟಿದ್ದಾರೆ, ಬಟ್ ಬೆಳಗಿನ ಜಾವ ನಿದ್ರೆ ಬಂದಿದೆ, ನಿದ್ರೆಗೆ ಜಾರಿದ್ದಾರೆ. ಇದರ ಜೊತೆಗೆ ಈ 6106 ಹಳೇ ಖೈದಿ ನಂಬರ್ನೇ ದರ್ಶನಿಗೆ ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಯಾವಾಗ ದರ್ಶನ್ ಅವರಿಗೆ ಈ ಖೈದಿ ನಂಬರ್ ಅನ್ನುವಂಥದ್ದು ಈ ಸಿಕ್ತ 6106 6106 ಈ ನಂಬರ್ ಕೊಡ್ತಾ ಇದ್ದಂತೆ ಇವರ ಅಭಿಮಾನಿಗಳು ಕೆಲವರು ಹುಚ್ಚರ ರೀತಿ ವರ್ತಿಸೋಕೆ ಶುರು ಮಾಡಿದ್ರು. ಕೆಲವರು ಯಾಕೆ ಅಂತ ಹೇಳ್ತೀನಿ. ಆ ನಂಬರಿಂದ ಗಾಡಿಗೆ ಹಾಕ್ಸ್ಕೊಳ್ಳುವಂಥದ್ದು ನಂಬರ್ ಪ್ಲೇಟ್ನ, ಆಮೇಲೆ ಅದೆಲ್ಲ ಓಕೆ. ಪುಟಾಣಿ ಮಕ್ಕಳಿಗೆ ಫೋಟೋಶೂಟ್ ಮಾಡ್ಸೋಕ್ಕೆ ಒಂದು ಜೈಲಿನ ಖೈದಿಯ ಡ್ರೆಸ್ಗಳನ್ನು ಛದ್ಮವೇಷ ಅಥವಾ ಒಂದು ಫ್ಯಾನ್ಸಿ ಡ್ರೆಸ್ ಥರ ಮಾಡಿ ಪುಟಾಣಿ ಮಕ್ಕಳು ಹಸುಗುಸುಗಳು ಇನ್ನೂ 6 ತಿಂಗಳು 7 ತಿಂಗಳು ಫೋಟೋಶೂಟ್ ಮಾಡಿಸ್ತೀವಲ್ಲ ನಾವು ಮಂತ್ಲಿ, ಆ ನಂಬರ್ ಎಲ್ಲ ಹಾಕಿದ್ರು 6106. ಅಂದರೆ ನೀವು ಏನು ತೋರ್ಸೋಕೆ ಹೊರಟಿದ್ದೀರಿ, ಮಕ್ಕಳನ್ನ ಯಾವ ರೀತಿ ಬಳಸೋಕೆ ಹೋಗಿದ್ದೀರಿ, ಇವೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇತ್ತು. ಅದಕ್ಕೆ ಹೇಳಿದ್ದು ಈ ನಂಬರ್ ನೆನ್ಪಿಟ್ಕೊಂಡಿರಿ, 6106 ಹಳೆ ನಂಬರ್ನೇ ಈಗಲೂ ಕೊಟ್ಟಿದ್ದಾರೆ. ಬಟ್ ಈ ನಂಬರ್ ಹಿಂದೆ ಇಂತಹ ಹುಚ್ಚಾಟಗಳಾಗಿತ್ತು ಹಿಂದೆ, ನಿಮ್ಮೆಲ್ಲರಿಗೂ ನೆನಪಿರುತ್ತೆ ಅನ್ಕೊಳ್ತೀನಿ ನಾನು. ಓಕೆ, ಇದರ ನಡುವೆ ನಿನ್ನೆಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಅವರಿಬ್ಬರನ್ನೂ ಅರೆಸ್ಟ್ ಮಾಡಿಕೊಂಡು ಕರ್ಕೊಬಂದಂತಹ ಚಿತ್ರಣ. ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಮುಂಭಾಗ ಆ್ಯಂಡ್ ಪವಿತ್ರ ಗೌಡ ಅವರು ಅವರ ನಿವಾಸದಿಂದ ಅವ್ರನ್ನ ಪೊಲೀಸ್ ಆಫೀಸರ್ಸ್ಗಳು ಹೇಗೆ ಕರೆದುಕೊಂಡು ಬಂದರು ಅಂತ. ಎನಿವೆ, ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಎಲ್ಲರಿಗೂ ಒಂದೇ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಹಣವಂತರಿಗೊಂದು ಕಾನೂನು, ಬಡವರಿಗೆ ಮತ್ತೊಂದು ಕಾನೂನು. ಪ್ರಭಾವಿಗಳು ಕಾನೂನಿನ ಕುಣಿಕೆಯಿಂದ ಬಚಾವಾಗ್ಬಿಡ್ತಾರೆ, ಏನೇ ದೊಡ್ಡ ದೊಡ್ಡ ಕೃತ್ಯಗಳನ್ನು ಮಾಡಿದ್ರು ಕೂಡ ಜೈಲಿಂದ ಬೇಗ ಬಂದುಬಿಡ್ತಾರೆ ಅನ್ನುವಂತಹ ಭಾವನೆ ನಮ್ಮಂಥವರಲ್ಲಿ ಅಂದರೆ ಶ್ರೀಸಾಮಾನ್ಯರಲ್ಲಿ ಆಳವಾಗಿ ಬೇರೂರಿತ್ತಲ್ಲ. ಅದಕ್ಕೆ ಈ ಕೇಸ್ ತದ್ವಿರುದ್ಧವಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಈ ಒಂದು ತಿಂಗಳಲ್ಲಿ ಆದಂತಹ 2 ಇನ್ಸಿಡೆಂಟ್ಗಳು ರಾಜ್ಯದಲ್ಲಿ, ಒಂದು ಬೇಲಿಗೆ ಸಂಬಂಧಪಟ್ಟಂತೆ ಅಂದರೆ ದರ್ಶನ್ ಅವರ ವಿಚಾರ, ಮತ್ತೊಂದು ಆರೋಪ ಪ್ರೂವ್ ಆಗಿತ್ತು, ಅಪರಾಧಿ ಅಂತ ಪ್ರೂವ್ ಆಗಿತ್ತು. ಯಾವುದು? ಪ್ರಜ್ವಲ್ ರೇವಣ್ಣ. 2 ಕೇಸ್ಗಳನ್ನು ಗಮನಿಸಿದಾಗ ಶ್ರೀಸಾಮಾನ್ಯರಿಗೆ ಒಂದು ರೀತಿ ಇಲ್ಲಪ್ಪ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಒಂದೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅನ್ನುವಂಥದ್ದು ಪ್ರೂವ್ ಆಯಿತು ಅಂತ ಜನರಿಗೆ ಅನ್ಸೋಕೆ ಶುರುವಾಗಿದೆ.